ಇವತ್ ಬೆಳಿಗ್ಗೆನೆ ಎದ್ದು ತೋಟದ ಹತ್ರಕ್ ಬರೋಷ್ಟಕ್ಕ ಕೊತ್ಮಿರಿ ಬೀಜ ಮೊಳಕೆ ಕೂಡ ಬಂದಿತ್ತು. ಕರೆಕ್ಟ್ ಆಗಿ ಇವತ್ಕ 10 ದಿನ ಕೂಡ ಆಗೈತೆ. ಅದೇ ತರ ಮೊಳಕೆ ಕೂಡ ಬಂದೈತೆ. ನೀವು ಕೂಡ ಅಬ್ಸರ್ವ್ ಮಾಡ್ಬೋದು. ಕೊತ್ಮಿರಿ ಬೀಜ ಯಾವ ತರ ಮೊಳಕೆ ಬಂದೈತೆ ಅದೇ ತರ ಕಸ ಕೂಡ ಮೊಳಕೆ ಕೂಡ ಬಂದೈತೆ. ಅದ್ರ ಜೊತೆನಾಗೆ ಇನ್ನ ಸ್ವಲ್ಪ ಬೆಳಿಲಿ, ಆಮೇಲೆ ನೀಟಾಗಿ ಎಲ್ಲ ಕಿತ್ತಾಕ್ತೀನಿ ಕಳೆನ. ಗೊತ್ತಾ, ಯೋಗ ಮಾಟ ಬಿಚ್ಚೋಗಿತ್ತು ಗಂಟಾಗ್ತಾ ಇದ್ನೆ. ಹಿಂಗೆ ಹಂಗೆ ಗಂಟಾಗ್ತಾ ಇದ್ನೆ, ಕೂತು ಬಿಟ್ಟವ್ರೆ. ಕೆಲ್ಸಕ್ ಹೋಗೋಣ ಅಂತ ರೆಡಿ ಆಗ್ತಾ ಇದ್ರೆ ಗುಂಡನ್ ಬಂದು ಏನೇನೋ ಹೇಳ್ತಾ ಇದ್ನು ನನ್ಕ. ಕೆಲ್ಸಕ್ ಹೋಗೋಕ್ ಟೈಮ್ ಆಯ್ತು ಗುಂಡ, ಓದ್ತೀನಿ ಅಂತೇಳಿ ಹೆಲ್ಮೆಟ್ ಎತ್ಕೊಂಬಾರ ಅಂತಂದ್ರೆ ಹಾಕೊಂಡೆ ಬಂದವನೇ ಆಚ್ಕ ಗುಂಡನು. ಆನಂದ್ ಅನ್ಕ ಹೆಲ್ಮೆಟ್ ಕೊಡೋಣ ಅನ್ಬಿಟ್ಟು ಹೆಲ್ಮೆಟ್ ಹಾಕೊಂಡೆ ಬಂದ್ಬಿಟ್ನೆ. ಇದ್ರನ್ನ ಸ್ವಲ್ಪ ತಾಕನಷ್ಟೊತ್ತಿಗೆ ತಲೆ ಎಲ್ಲ ಉರಿ ಬಂದ್ಬಿಡ್ತು ನಂಕ. ಸ್ವಲ್ಪ ತಾಕನಷ್ಟೊತ್ತಿಗೆ ಹಿಂಗೆ ಡೈಲಿ ಹಿಂಗ್ ಹಾಕೊಂಡೈತೆ ಅಂತ ಗೊತ್ತಿಲ್ಲ. ನಿಮ್ಗೆಲ್ಲ ನಾನ್ ಹೇಳೋದೇನಪ್ಪಾ ಅಂತಂದ್ರೆ ಸೇಫ್ಟಿಗೋಸ್ಕರ ಹೆಲ್ಮೆಟ್ ಕೂಡ ಬಳಸ್ರೆ ನಿಮ್ ನಂಬ್ಕೊಂಡು ಮನೆಗ್ಲಾಗ ಇರ್ತಾರೆ. ನಾನ್ ಕೆಲ್ಸಕ್ ಹೋಗ್ತಾ ಇದ್ರೆ ಗುಂಡನು ಟಾಟಾ ಬೈ ಬೈ ಅಂತ ಹೇಳ್ತಾ ಇದ್ನು ನನ್ಗೋಸ್ಕರ. ಆನಂದನ್ನ ಕೆಲ್ಸ ಕಳ್ಸ್ಬಿಟ್ಟು ನಾನು ಸ್ಕೂಲ್ಗ ಹೋದೆ. ಸಾಯಂಕಾಲ ಕೆಲಸ ಮುಗಿಸ್ಕೊಂಡು ಮನೆಗ್ ಬರೋಷ್ಟಕ್ಕ ಮೇವ್ ಕೂಡ ಕೊಯ್ದಿದ್ರು. ಇದು ಸಾಲಲ್ಲ ಅಂತ ಹೇಳಿದ್ರು. ಹಸುಗಳು ಜಾಸ್ತಿ ಇದಾವೆ ಅನ್ಬಿಟ್ಟು ಆನಂದನ ತಿರ್ಗಾ ಕುಡ್ಗೋಲ್ ಎತ್ಕೊಂಡು ಮೇವ್ ಕೊಯ್ಕೊಂಬರಕ ಹೋಯ್ತು. ಗುಂಡನ್ ಕರ್ಕೊಂಡು ಕೊಯ್ದಿದ್ ಮೇವ್ನ ಎತ್ಕೊಂಡ್ಬಂದು ಶೆಡ್ ಒಳಗ್ ಕೂಡ ಹಾಕದ್ನಿ. ಅಂದಂಗೆ ಇವತ್ತಿನ ವಿಡಿಯೋ ಇಷ್ಟೇ. ನಾವ್ ಮಾಡೋ ವಿಡಿಯೋಸ್ ನಿಮ್ಗೆಲ್ಲ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಅದೇ ತರ ನಮ್ಗೆ ಸಪೋರ್ಟ್ ಮಾಡಿ, ನಮ್ಮನ್ನ ಬೆಳ್ಸಿ.